ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಕಾಫಿ ತಗೋ. ಅಲ್ಲ, ಬಂಗಾರದಂತ ಹುಡುಗ ಮನೇಲಿಟ್ಕೊಂಡು ಶ್ರವಣ್ ಊರೆಲ್ಲ ಹುಡುಗ ಹುಡುಕ್ತಿದಾನಲ್ಲ. ಅಮ್ಮ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಮ್ ನಚಿಕೇತ್ ಬಗ್ಗೆ. ಅಜಿತ್ ಮನಸ್ವಿ ಚಿಕ್ಕೋರಿದ್ದಾಗ ಮನಸ್ವಿನಿನ ಅಜಿತ್ಗೋಸ್ಕರ ತಂದ್ಕೋಬೇಕು ಅಂತ ಮಾತಾಡ್ಕೊಂಡಿದ್ವಿ. ಆದ್ರೆ ಅದಾಗ್ಲಿಲ್ಲ. ಅದೇ ಮನಸ್ವಿನಿನ ನಮ್ ನಚಿಕೇತ್ನ ತಂದ್ಕೊಂಡ್ರೆ ಹೇಗೆ? ಅಮ್ಮ, ಅದ್ಹೇಗಮ್ಮ ಸಾಧ್ಯ ಆಗತ್ತೆ? ಚಿಕ್ಕ ವಯಸ್ಸಲ್ಲಿದ್ದಾಗ ಅಣ್ಣಂಗ್ ತಂದ್ಕೋಬೇಕು ಅಂತ ಹುಡ್ಗಿನ ಈಗ ನೀನ್ ಮದ್ವೆ ಮಾಡ್ಕೊ ಅಂತ ನಚ್ಚಿಗ್ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ ಹೇಳು? ಅಲ್ವೇ, ಚಿಕ್ಕವರಿದ್ದಾಗ ಅಜಿತ್ಗಾಗ್ಲಿ ಮನಸ್ವಿನಿಗಾಗ್ಲಿ ಈ ಮದ್ವೆ ಪ್ರೀತಿ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಅವ್ರು ಯಾವತ್ತೂ ಮದ್ವೆ ಆಗ್ಬೇಕು ಅಂತ ಕೂಡ ಅಂದ್ಕೊಂಡಿರ್ಲಿಲ್ಲ. ಆಗಿನ್ನು ಅವ್ರಿಗೆ ಪಾಪ ಚಿಕ್ಕ ವಯಸ್ಸಲ್ವಾ? ಅದೇನೋ ನಿಜ ಅಮ್ಮ. ಅಂತ ಭಾವನೆ ಹುಟ್ಕೊಂಡಿದ್ದು ನಮ್ಮ ಅಂಜು ಮನ್ಸಲ್ಲಿ. ಈಗ್ಲೂ ಸಹ ನಮ್ಮ ಅಜಿತ್ನ ಅಂಜು ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾಳೆ ಹೊರತು ಮನಸ್ವಿನಿ ಅಲ್ಲ. ಅದಕ್ಕೇನೆ ಮನಸ್ವಿನಿನ ನಚಿಕೇತ್ಗೋಸ್ಕರ ತಂದ್ಕೊಳ್ಳೋದು ನನಗೇನು ತಪ್ಪು ಅನಿಸ್ತಾ ಇಲ್ಲ. ಶ್ರವಣ್ ಕೂಡ ತುಂಬಾ ಸಂತೋಷ ಪಡ್ತಾನೆ. ಶಾರದನ್ ಅರ್ಧ ಆಸೆ ಈಡೇರಿದ ಹಾಗೆ. ಅಮ್ಮ, ನನ್ ಮಗ ನಚ್ಚಿ ನನ್ ತಮ್ಮನ್ ಮಗಳನ್ನೇ ಮದ್ವೆ ಮಾಡ್ಕೋತಾನೆ ಅಂದ್ರೆ ಎಲ್ರಿಗಿಂತ ಸಂತೋಷ ಪಡೋಳ್ ನಾನೇ ಅಮ್ಮ. ಆದ್ರೆ ನೀನು ಜೋಗ್ತಿ ಅಮ್ಮನ್ ಮಾತನ್ನ ಗಮನಿಸ್ತೀಯಮ್ಮ? ನಮ್ ನಚ್ಚಿ ಜೀವನದಲ್ಲಿ ಯಾವ್ದೋ ಹುಡ್ಗಿ ಇದ್ದಾಳೆ ಅನ್ನೋ ತರ ಮಾತಾಡಿದ್ರು. ಇಷ್ಟು ವರ್ಷ ನಚ್ಚಿ ಫಾರಿನ್ ಅಲ್ಲೇ ಇದ್ದ. ಅವನು ಈಗಿನ ಕಾಲದ ಹುಡ್ಗ ಬೇರೆ. ಆ ಪ್ರೀತಿ ಗೀತಿ ಅಂತ ಇಲ್ದೆ ಏನು ಇರಲ್ಲ ಅಲ್ವಾ ಅಮ್ಮ? ಅಮ್ಮ, ನಮ್ ಶ್ರವಣ ನಚ್ಚಿ ವಯಸ್ಸನ್ನ ದಾಟ್ಕೊಂಡ್ ಬಂದಿದ್ದಾನೆ. ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನಮ್ ಮನಸ್ವಿನಿಗೆ ಬೇರೆ ಹುಡುಗನ್ನ ಹುಡುಕ್ತಿದ್ದಾನೆ ಅಲ್ವಾ ಅಮ್ಮ? ನಮ್ ಅಜಿತ್ಗೆ ಅಂಜುನ ತಂದ್ಕೋತೀವಿ ಅಂತ ಹೇಳಿ ಅದು ಕ್ಯಾನ್ಸಲ್ ಆಗೋಯ್ತು. ನಿನಗೆ ಗೊತ್ತಲ್ಲಮ್ಮ, ಅದ್ರಿಂದ ಏನೆಲ್ಲ ಆಯ್ತು, ಎಷ್ಟೆಲ್ಲ ಮನ್ಸ್ಗಳು ದೂರ ಆದ್ವು ಅಂತ. ಈಗ ಮತ್ತೆ ನನ್ ಮಗ ನಚ್ಚಿ ವಿಚಾರದಲ್ಲಿ ನಮ್ಮಿಂದ ಅಂತ ತಪ್ಪಾಗೋದ್ ಬೇಡ ಅಲ್ವಾ ಅಮ್ಮ? ಯೋಚನೆ ಮಾಡು. ನನಗೇನೋ ಶ್ರವಣ್ ನಿರ್ಧಾರ ಗೌರವಿಸೋದೇ ಸರಿ ಅನ್ಸುತ್ತೆ ಅಲ್ವಾ? ಅಮ್ಮ, ಕಾಫಿ ತಣ್ಣಗಾಯ್ತು, ಬಿಸಿ ಮಾಡ್ಕೊಂಡ್ ತರ್ತೀನಿ. ಸತ್ಯಣ್ಣ, ಕೆಲವ್ರ ಮನ್ಸನ್ನ ಎಷ್ಟು ದಿನ ಅವ್ರ ಜೊತೆಲಿದ್ರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅದ್ ಹೇಗೆ ಅಂತ ಕೇಳ್ತಿದಿರಲ್ಲ. ಈ ಬಿಡ್ಸಕ್ಕಾಗ್ದೇ ಇರೋ ಒಗ್ಗಟ್ ತರ, ಓಪನ್ ಆಗದೆ ಇರೋ ಲಾಕ್ ತರ, ಸೆಲ್ಲಲ್ಲಿರೋ ಕಳ್ಳನ್ ತರ. ಅಬ್ಬಬ್ಬಾ ಸತ್ಯಣ್ಣ, ಬೆಂಕಿ ಅವ್ರ ಕಣ್ಣಲ್ಲಿ. ಸರಿ ಆಯ್ತು ಸತ್ಯಣ್ಣ, ನಾನ್ ಟೀ ಕಾಯಿಸೋದಕ್ಕೆ ಇನ್ಮೇಲೆ ಸಿಲಿಂಡ್ರು ಗ್ಯಾಸು ಏನು ಉಪಯೋಗಿಸಲ್ಲ. ಸಾಯಿಬ್ರು ಕಣ್ಣೇ ಸಾಕು. ಹಂಗೆ ಬೆಂಕಿ. ಏನ್ ಹೇಳ್ತಿದ್ದಿ ನೀನು? ಪಾಪ ಯಾಕೆ ಅವ್ನು ಸುಮ್ನೆ ರೇಗಿಸ್ತಿದ್ಯಾ? ನೋಡು, ಅವನು ಬಾಯಿ ಬಡಿಕೆ ಅಂತ ಹೇಳೋದಕ್ಕೂ ನೀನ್ ಇರೋದಕ್ಕೂ ಸರಿಯಾಗಿದೆ. ಅಲ್ಲಮ್ಮ, ನೀನ್ ಹೇಳೋದು ನನಗೆ ಅರ್ಥ ಆಗ್ತಲ್ಲ, ಇನ್ನು ಅವನಿಗೆ ಏನ್ ಅರ್ಥ ಆಗತ್ತೆ? ಸ್ವಲ್ಪ ನೇರವಾಗಿ ಬಿಡಿಸಿ ಹೇಳ್ಬಾರ್ದಾ? ಸತ್ಯಣ್ಣ, ಇವತ್ ಮನೇಲಿ ಏನಾಯ್ತು ಗೊತ್ತಾ? ಏನಾಯ್ತು? ದೊಡ್ಡ ಸಾಹೇಬ್ರು ಅಶ್ವಿನಿಗೆ ಗಂಡ್ ತೋರ್ಸಿದ್ರು. ಅಯ್ಯ ನಿನ್ ಕತೆ. ಅದಕ್ಕೋಸ್ಕರ ಪಾಪ ಇವನಿಗೆ ಯಾಕೆ ವ್ಯಂಗ್ಯ ಮಾಡ್ತಿದ್ದಿ ನೀನು? ಸತ್ಯಣ್ಣ, ಆ ಅಶ್ವಿನಿ ದೊಡ್ಡ ಫ್ರಾಡ್ ಅಂತ ನಮ್ 3 ಜನಕ್ಕೂ ಗೊತ್ತು ತಾನೆ. ಹಾಗಿದ್ಮೇಲೆ ಆ ಫ್ರಾಡಿಗೆ ನಮ್ ದೊಡ್ಡ ಸಾಹೇಬ್ರು ಗಂಡು ಹುಡುಕ್ತಿದ್ದಾರೆ ಅಂದ್ಮೇಲೆ ಅವಳು ಮದ್ವೆ ಆಗಿ ಬೇರೆ ಮನೆಗೆ ಹೋಗ್ತಾಳೆ. ಅದಕ್ಕೆ ಇವ್ರು ಖುಷಿ ಪಡ್ಬೇಕು ತಾನೆ. ಅದನ್ ಬಿಟ್ಬಿಟ್ಟು ಅಯ್ಯೋ ಇವ್ರ ಹಳೇ ಗರ್ಲ್ ಫ್ರೆಂಡ್ ಏನೋ ಹೋಗ್ತಿದ್ದಾಳೆ ಏನೋ ಕೈ ಜಾರಿ ಅನ್ನೋ ತರ ಈ ದೇವದಾಸ್ ತರ ಮುಖ ಮಾಡ್ಕೊಂಡು ನಿಂತಿದ್ರು. ಅದಕ್ಕೆ ನಿನ್ನ ಇಳಿಸು ಅಂತ ಹೇಳೋದು. ಶ್ರವಣ್ ಮಾವನ್ ಮಗಳೇ ಅಲ್ಲ ಅಶ್ವಿನಿ. ಅದು ನನಗ್ ಡೌಟ್ ಇದೆ, ಇದುವರೆಗೂ ಪ್ರೂವ್ ಮಾಡೋದಕ್ಕಾಗ್ಲಿಲ್ಲ. ಆಬ್ವಿಯಸ್ಲಿ ಅದಕ್ಕೆ ಆ ಲುಕ್ಕು. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಶ್ರವಣ್ ಮಾವ ಅಶ್ವಿನಿಗೆ ಮದುವೆ ಮಾಡ್ಕೊ ಅಂತ ಹೇಳಿದ ತಕ್ಷಣ ಅಶ್ವಿನಿ ಮುಖದಲ್ಲಿ ಸಂತೋಷ ಇರ್ಬೇಕಾಗಿತ್ತು, ಆದ್ರೆ ಭಯ ಕಾಣಿಸ್ತು. ಶಾರದಮ್ಮ ಸಿಗೋವರೆಗೂ ಮದ್ವೆ ಆಗಲ್ಲ ಅಂತ ಹೇಳಿದ್ಲು, ಅದಕ್ಕಿರ್ಬೋದಾ? ಶಾರದತೆ ಸಿಗೋವರೆಗೂ ನನ್ ಮದ್ವೆ ಆಗಲ್ಲ ಅನ್ನೋ ಉದ್ದೇಶನೇ ಅವಳಿಗಿದ್ದಿದ್ರೆ ಅವಳು ಭಯ ಪಡ್ಕೋತಾ ಇರ್ಲಿಲ್ಲ, ಆರಾಮಾಗಿರೋವಳು. ಅಂಡ್ ಅಶ್ವಿನಿ ಒಬ್ಳು ಫ್ರಾಡ್ ಅಂತ ನಾನ್ ಪ್ರೂವ್ ಮಾಡ್ಬೇಕು. ಅವಳ ಪ್ಲಾನ್ಸ್ ಏನು, ಅವಳ ಹಿನ್ನೆಲೆ ಏನು ಅಂತ ನಾನ್ ಕ್ರ್ಯಾಕ್ ಮಾಡೇ ಮಾಡ್ತೀನಿ. ನಾನ್ ಆ ಯೋಚನೆಯಲ್ಲಿ ಇದ್ರೆ ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ 60 ಚಿಂತೆ, ಮೊಮ್ಮಗಳಿಗೆ ಮೊಬೈಲ್ ಚಿಂತೆ ಅಂತ. ನಿಮ್ದು ಇನ್ನೊಂದ್ ಚಿಂತೆ. ಸಾಯಬ್ರೆ, ನೀವೇನೇ ಹೇಳಿದ್ರು ನಿಮ್ ಮಾತಿನ ಮೇಲೆ ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅಜಿತ, ನನ್ನ ತಿಳುವಳಿಕೆ ಪ್ರಕಾರ ಇದು
ಯಾವಾಗ ಇವಳಿಗೆ ಹೀಗೆಲ್ಲ ಆಗತ್ತೆ ಗೊತ್ತಾ? ನೀನು ಇನ್ಯಾವುದೋ ಒಂದು ಹುಡುಗಿ ಜೊತೆಗೆ ಆಳವಾಗಿ ಚಿಂತೆಯಲ್ಲಿ ಬಿದ್ದಾಗ, ಯೋಚನೆಯಲ್ಲಿ ಬಿದ್ದಾಗ, ಪ್ರೀತಿಯಲ್ಲಿ ಬಿದ್ದಾಗ ಅದೇನೋ ಕುಟ್ಕೊಳತ್ತಲ್ಲಪ್ಪ, ಜರಸು ಹೊಟ್ಟೆ ಕಿಚ್ಚು ಪುಸ್ಸಿನಿಸು ಅದಾಗ್ತದೆ ಇವಳಿಗೆ. ಯಾಕೆ ನಗ್ತಿದಿ? ಅಂದ್ರೆ ನೀನು ಪ್ರೀತಿ ಮಾಡ್ತಿದಿ ಅಂತ ಒಪ್ಕೊಂಡಂಗ? ಅದೆಲ್ಲ ಏನಿಲ್ಲ ಸತ್ಯಣ್ಣ. ನಮ್ಮ ಹಳೆಯ ಸತ್ಯಣ್ಣ ನಮಗ್ ವಾಪಸ್ ಸಿಕ್ಬಿಟ್ರಲ್ಲ ಅನ್ನೋ ಖುಷಿ ನನ್ಗೆ. ಸತ್ಯಣ್ಣ, ನೀವ್ ಈ ರೀತಿ ನಮ್ಮಿಬ್ರು ಕಾಲು ಎಳ್ದು ಅದ್ ಎಷ್ಟೋ ದಿನ ಆಗೋಗಿತ್ತು ನೋಡಿ. ನೀವ್ ಈ ರೀತಿ ಇದ್ರೇನೆ ಚಂದ. ನಮ್ ಸತ್ಯಣ್ಣ ಹೀಗೆ ಇರ್ಬೇಕು. ಎಕ್ಸಾಕ್ಟ್ಲಿ. ನಾನಂತೂ ಭೂಮಿಯ ಈ ಮಾತಿಗೆ 100% ಸಪೋರ್ಟ್ ಮಾಡ್ತೀನಿ. ಸತ್ಯಣ್ಣ, ನೀವು ಆ ಸಾಕ್ಷಿ ಗುಂಗಲ್ಲಿ ಕಳ್ದೋಗಿದ್ರಿ, ಆದ್ರೆ ಇವತ್ ಸಿಗಾಕೊಂಡ್ರಿ ನೋಡಿ. ನೀವ್ ಯಾವಾಗ್ಲೂ ಖುಷಿಯಾಗಿ ಬಿಂದಾಸಾಗಿ ನಗ್ತಾ ಇರ್ಬೇಕು ಸತ್ಯಣ್ಣ. ಲವಲ್ ಬಿದ್ರೆ ನೀವು ತುಂಬಾ ಸೀರಿಯಸ್ ಆಗ್ಬಿಡ್ತೀರಾ. ಅಲ್ಲ ಹೊಡ್ತೀರ. ಏನ್ ನಿನ್ ಮಾತಿನ ಅರ್ಥ? ನೀವಿಬ್ಬನ ಜೀವನ ಪರ್ಯಂತ ನಗಿಸೋದಕ್ಕೆ ನಾನು ಬ್ರಹ್ಮಚಾರಿಯಾಗೆ ಉಳಿದು ಬಿಡ್ಬೇಕಾ? ಚೆನ್ನಾಗಿದೆ ನಿಮ್ದು ಇಂಪ್ರೂವ್ ಪ್ಲಾನ್. ನಾವ್ ಹಂಗ ಹೇಳಿಲ್ಲ, ನೀವು ಮಾತ್ರ ಹೇಳ್ತೀರ. ನೀನೇ ಹೇಳಿದ್ದು. ಬೇಡ, ಇವಳು ಸೇರ್ಕೊಂಡಿದ್ದಾಳೆ ಅದ್ರ ಜೊತೆಗೆ. ಇಲ್ಲ 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 ಅಪ್ಪ, ಇಷ್ಟು ವರ್ಷ ನಾನು ಅನಾಥೆ ತರ ಅನಾಥಾಶ್ರಮದಲ್ಲಿ ಬೆಳೆದೆ. ಆದ್ರೆ ಇತ್ತೀಚೆಗೆ ನೀವ್ ಸಿಕ್ಕದ್ಮೇಲೆ ಖುಷಿ, ಸಂತೋಷ ಎಲ್ಲ ನೋಡ್ತಾ ಇದ್ದೆ. ನಾನು ಅಪ್ಪ ಮಾತು ಕಟ್ಬಿದ್ದು ಭೂಮಿ ಕಾಲಕ್ಕೆ ಗಾಡ್ ಚೆಲ್ಲೋದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆನ ಅಪ್ಪ. ಅಯ್ಯೋ ಕಂದ, ಇಷ್ಟೇನ ಅಪ್ಪನ ಅರ್ಥ ಮಾಡ್ಕೊಂಡಿರೋದು ನೀನು? ಮೊದ್ಲು ಕಣ್ಣೀರು ಒರೆಸ್ಕೊ. ಕಂದ, ನೀನು ಭೂಮಿ ವಿಷಯದಲ್ಲಿ ನಡ್ಕೊಂಡಿದ್ದು ನನಗೆ ತುಂಬಾ ಪರ್ಸನಲಿ ಹರ್ಟ್ ಆಯ್ತು, ನಿಜ. ಹಾಗಂತ ಅದೊಂದೇ ಕಾರಣಕ್ಕಲ್ಲ ನಾನು ಈಗ ಈ ನಿರ್ಧಾರಕ್ಕೆ ಬಂದಿರೋದು. ಮೊನ್ನೆ ಮಂಜು ಬ್ಯಾಲೆನ್ಸ್ ತಪ್ಪಿ ಇನ್ನೇನ್ ಬೀಳ್ತಾನೆ ಅನ್ನೋವಾಗ ಅಜಿತ್ ಬಂದು ಹಿಡ್ಕೊಂಡ, ಅದಕ್ಕೆ ಭೂಮಿ ಬೈದ್ಲು ಅಂತ ಹೇಳಿದ್ಯಲ್ಲ, ಆವತ್ತೇ ನನಗೆ ಈ ಯೋಚನೆ ಬಂತು. ವಯಸ್ಸಿಗೆ ಬಂದಿರೋ ಹೆಣ್ಮಗು ಮನೇಲೇ ಇದ್ರೆ ಆಡ್ಕೊಳ್ಳೋ ಬಾಯಿಗಳು ಜಾಸ್ತಿ ಅಂತ ಗೊತ್ತಾಯ್ತು. ಹಾಗಂತ ಆ ಭೂಮಿ ಆಡ್ಕೊಂಡ್ಲು ಅಂತಲ್ಲ, ಆದ್ರೆ ಒಬ್ಬ ತಂದೆ ಜವಾಬ್ದಾರಿನ ಅವಳು ಎಚ್ಚರಿಸಿದ್ಲು ಅಂತ ಅನ್ಕೊಂತೀನಿ. ಅದಕ್ಕೆ ಕಂದ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ದೇವಿಯನಿ, ನೀನಾದ್ರೂ ಇವಳು ಸ್ವಲ್ಪ ಅರ್ಥ ಮಾಡಿಸು. ಹಾ ಮನಸ್ವಿನಿ, ಶ್ರವಣ್ ಬಾಬಾ ಒಬ್ಬ ತಂದೆಯಾಗಿ ಅವ್ರ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾರೆ, ನಿಭಾಯಿಸ್ಲಿ ಬಿಡು. ಆದ್ರೆ ಅವ್ರು ನೋಡಿರೋ ಹುಡುಗನ ನೀನ್ ಒಪ್ಲೇಬೇಕು ಅಂತೇನಿಲ್ಲ. ಬಾಬಾ ನೋಡಿರೋ ಹುಡುಗ ನಿನಗಿಷ್ಟ ಆದ್ರೆ ಮಾತ್ರ ಮದ್ವೆ ಮಾಡ್ಸೋದು ಅಲ್ವಾ ಬಾಬಾ? ನಿಂಗ್ ಒಪ್ಪಿಗೆ ಆಗಿಲ್ಲ ಅಂದ್ಕೋ, ಬೇಡ ಅಂತ ಹೇಳ್ಬಿಡು ಅಷ್ಟೇ. ಸರಿಯಪ್ಪ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ದೇವ್ಯಾನಿ. ದೇವ್ಯಾನಿ, ಈಗ ಇವಳು ನಂಬಿಸಿದ ಹಾಗೆ ಅಂಜುನು ಮದ್ವೆಗೆ ಒಪ್ಪಿಸ್ಬಿಡು, ಹಾಗೆಲ್ಲ ಸರಿ ಹೋಗುತ್ತೆ ನೋಡು. ಅವಳ ತಂದೆ ಜಾಗದಲ್ಲಿ ನಿಂತು ನಾನೇ ಇಬ್ರದ್ದು ಮದುವೆ ಮಾಡಿ ಮುಗಿಸ್ತೀನಿ. ಆಗ ರಮಣ್ಣ ಅಪ್ಪಕ್ಕೂ ಖುಷಿ ಆಗುತ್ತೆ. ಆ ಭೂಮಿನ ಈ ಮುನಿಯಿಂದ ಓಡಿಸಿ ಅದ್ರ ಜೊತೆ ಅಂಜು ಮದ್ವೆ ಮಾಡಿಸ್ಬೇಕು ಅಂತ ನಾನಿದ್ರೆ ಇವನ ಖಂಡಿತ ಭಾವ ನೀವ್ ಹೇಳ್ದಾಗೆ ಆಗ್ಲಿ. ಓಹೋ, ಅವ ಕೊನೆಗೂ ಆ ಡೈರಿಲಿ ಏನೋ ಬರೆಯೋದಕ್ಕೆ ಶುರು ಮಾಡಿದ್ಯಲ್ಲ, ಅದೇ ದೊಡ್ಡ ಖುಷಿ ನನ್ಗೆ. ಏನ್ ಬರೀತಿದ್ಯಾ? ಲೆಕ್ಕ ಬರೀತಿದ್ಯಾ? ಇದೆಲ್ಲ ಹಾಸ್ಪಿಟಲ್ ಬಿಲ್ಸ್ ಅಲ್ವಾ? ಯಾರು ಕೇಳಿದ್ರೆ ಇದನ್ನ? ನೀವೇನ್ ಕೇಳಲಿಲ್ಲ, ಆದ್ರೆ ಕೊಡ್ಬೇಕಾಗಿರೋದು ನನ್ ಜವಾಬ್ದಾರಿ ಅಲ್ವಾ? ತಗೊಳ್ಳಿ ಸಾಹೇಬ್ರೆ, ನೀವ್ ಇವತ್ವರೆಗೂ ಆಸ್ಪತ್ರೆ ಖರ್ಚು, ಆ ಖರ್ಚು, ಈ ಖರ್ಚು ಅಂತ 2,35,554 ರೂಪಾಯಿ ಖರ್ಚು ಮಾಡಿದೀರಾ. ನಾನು ಅಲ್ಪ ಸ್ವಲ್ಪ ಟೀ ಅಂಗಡಿಯಲ್ಲಿ ಉಳಿಸಿ 23,350 ರೂಪಾಯಿ ಮಾತ್ರ ಉಳ್ಸಕ್ಕಾಗಿರೋದು. ಈಗ ನೀವು ಇದನ್ನ ಇಷ್ಟ ಇಟ್ಕೊಳ್ಳಿ, ಹೇಗಾದ್ರೂ ಮಾಡಿ ನಿಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯೋಷ್ಟರಲ್ಲಿ ಕೂಡಿಟ್ಟು ಆ ಸಾಲನ್ನು ತೀರಿಸ್ಬಿಡ್ತೀನಿ, ಸರಿನಾ? ತಗೊಳ್ಳಿ. ನಮ್ಮ ಮನೆಗೆ ಬಂದಾಗಿಂದ ತಿಂದಿರೋ ತಿಂಡಿಯಿಂದ ಕುಡಿದಿರೋ ಕಾಫಿಗೂ ಲೆಕ್ಕ ಬರ್ತಿದ್ಯಾ? ಯಾಕೆ ಬರ್ತಾ? ಯಾರು ಕೇಳಿದ್ರು ಆ ದುಡ್ಡನ್ನ? ಇಲ್ಲ ಸಾಹೇಬ್ರೆ, ನೀವೇನ್ ಕೇಳಲಿಲ್ಲ, ಆದ್ರೆ ಕೊಡ್ಬೇಕಾಗಿರೋದು ನನ್ ಧರ್ಮ ಅಲ್ವಾ? ನೋಡಿ, ಮನೇಲಿ ಅತ್ತೆ ಅಜ್ಜಿ ಎಲ್ಲ ತಿಂಗಳು ಬಜೆಟ್ ಹಾಕ್ತಾರಲ್ಲ, ಅದನ್ನ ನಾನು ಲೆಕ್ಕ ಹಾಕಿದ್ದೀನಿ. ಒಬ್ಬೊಬ್ರಿಗೆ ಎಷ್ಟೆಷ್ಟು ಬೀಳುತ್ತೆ ಅಂತ ನನಗೆ ಗೊತ್ತು. ಅದನ್ನೆಲ್ಲ ಸೆಟ್ಲ್ ಮಾಡ್ದೆ ನಾನು ಇಲ್ಲಿಂದ ಹೋಗಲ್ಲ ಸಾಹೇಬ್ರೆ. ನಾನು ನಿನ್ಗೆ ತಾಳಿ ಕಟ್ಟಿರೋ ಗಂಡನ ಮನೇಲಿ ತಿಂದಿರೋದು ಉಂಡಿರೋದಕ್ಕೆಲ್ಲ ಲೆಕ್ಕ ಹಾಕೊಂಡು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಯಾವನ್ ಹೇಳ್ತಾ? ಆದ್ರೆ ನೀವು ನಿಜವಾದ ಗಂಡ ಅಲ್ವಲ್ಲ ಸಾಹೇಬ್ರೆ? ಹೌದು, ನಾವಿಬ್ರು ಒಪ್ಪಂದದ ಮದ್ವೆ ಆಗಿದ್ದೀವಿ. ಅಷ್ಟೇ ಅಲ್ದೆ ನಮ್ ತಾಯಿ ಲಾಯರ್ ಖರ್ಚುನು ನೀವೇ ಕೊಡ್ತಾ ಇದ್ದೀರಾ. ಅದ್ರ ಮೇಲೆ ಈ ಖರ್ಚುನು ನಿಮ್ ತಲೆ ಮೇಲೆ ಹಾಕಿದ್ರೆ ಅದ್ ನ್ಯಾಯ ಅಲ್ಲ ಸಾಹೇಬ್ರೆ. ಅದಕ್ಕೇನೆ ಈ ಲೆಕ್ಕ ಅಷ್ಟೆ. ಸಾಹೇಬ್ರೆ, ಇದೇನಿದು?
ಈ ರೀತಿ ಹೋಗಿ ಮಲ್ಕೊಂಡ್ಬಿಟ್ರಲ್ಲ. ನಾನ್ ತಿಂದಿದ್ದಕ್ಕೆಲ್ಲ ಲೆಕ್ಕ ಬರ್ದಿದ್ದೀನಿ ಅಂತ ಕೋಪ ಮಾಡ್ಕೊಬಿಟ್ರ? ಅಪ್ಪ ಕೃಷ್ಣ, ಏನೋ 1-2 ದಿನ ಅಂದ್ರೆ ಪರವಾಗಿಲ್ಲ ಅಪ್ಪ, 1 ವರ್ಷ ಅದ್ ಹೇಗ್ ನಾನು ಇವ್ರಿಗೆ ಖರ್ಚು ಕೊಡದೆ ಇರ್ಲಿ? ನೀನೇ ಹೇಳು. ಏನಾದ್ರು ಹೇಳಿದ್ರೆ ಸಾಹೇಬ್ರು ಸುಮ್ಮನೆ ಕೋಪ ಮಾಡ್ಕೋತಾರೆ. ನೋಡಪ್ಪ, ನೀನೇ ಎಲ್ಲ ಕಾಪಾಡ್ಬೇಕು. ಅಲ್ಲ ಮಾಮ್, ನೀನ್ ಕೊಡೋ ಕಾಸಿಗೆ ಆಸೆ ಪಟ್ಟು ಅಶ್ವಿನಿ ಮನಸ್ವಿನಿಯಾಗಿ ಈ ಮನೆಗೆ ಎಂಟ್ರಿ ಕೊಟ್ಟವಳು. ಅಂತವಳಿಗೆ ನಮ್ ದೊಡ್ಡಪ್ಪ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಭಿಕ್ಷೆ ಎತ್ತಕ್ ಬಂದವಳನ್ನ ಕರ್ಕೊಂಡೋಗಿ ಬೀಗ್ ರೂಟದಲ್ಲಿ ಕೂಡಿಸ್ದಂಗೆ. ಶ್ರವಣ್ ದೊಡ್ಡಪ್ಪ ಮಾತುಗಳು ಎಸ್ ಅಂದಿದ್ರೆ ಅವಳ ಲೈಫೇ ಸೆಟ್ಲ್ ಆಗ್ತಿತ್ತು. ಅಂಡ್ ನೀನ್ ಕೊಡೋ ಕಾಸಿಗಿಂತ 100 ಟೈಮ್ಸ್ ಜಾಸ್ತಿ ಸಿಕ್ತಿತ್ತು. ಹೀಗಿರ್ಬೇಕಾದ್ರೆ ಅವಳ ಮದ್ವೆಗೆ ಏನಕ್ ಬೇಡ ಅಂತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ ಮಾಮ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ನಂಗೊಂದ್ ಡೌಟು ಮಾಮ್, ನನಗೆ ಅಜಿತ್ ಸಿಗೋ ತರ ಮಾಡ್ತೀನಿ ಅಂತ ಹೇಳಿ ಅವಳೇ ಅವನ ಮೇಲೆ ಕಣ್ಣು ಹಾಕಿಲ್ಲ ತಾನೆ? ಒಂದ್ ವೇಳೆ ಅವಳು ನನ್ನ ಅಜಿತ್ನ ಪಡ್ಕೊಳಕ್ಕೆ ಅಂತ ಈ ಮದ್ವೆಗ್ ಬೇಡ ಅಂತಿಲ್ಲ ತಾನೆ? ಖಂಡಿತ ಇಲ್ಲ. ನನ್ನ ಹೆತ್ತ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಅಜಿತ್ನ ಮದ್ವೆ ಆಗಿ ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಯಾವ್ದೇ ಆಸೆನೂ ಇಲ್ಲ. ಮತ್ ಯಾಕೆ ಈ ಮದ್ವೆ ಬೇಡ ಅಂತ ಹೇಳ್ತಿದ್ಯಾ? ಮದ್ವೆ ಆದ್ರೆ ನಿಂಗೆ ಲಾಭ ತಾನೆ? ನಾನು ಇಲ್ಲೀಗಲ್ ಕೆಲ್ಸಗಳನ್ನ ಮಾಡ್ತೀನಿ ನಿಜ, ಬಟ್ ಅದಕ್ಕೂ ಒಂದು ಪ್ರೊಫೆಷನಲ್ ಎಥಿಕ್ಸ್ ಅಂತ ಇದೆ. ನಾನಿಲ್ಲಿಗೆ ಬಂದಿರೋದು ದೇವ್ಯಾನಿ ಮ್ಯಾಮ್ ಹೇಳಿರೋ ಕೆಲಸ ಮುಗಿಸೋದಕ್ಕೆ. ಅದನ್ ಬಿಟ್ಟು ಈ ಮನೆಯವ್ರ ಸಂಬಂಧ ಬೆಳೆಸೋದಕ್ಕಲ್ಲ. ಈ ಕೆಲ್ಸ ಮುಗೀತು ಅಂದ ತಕ್ಷಣ ನಂದು ಅಂತಿರೋ ಮನೆಗೆ ನನ್ನವರು ಅಂತಿರೋರ ಹತ್ರ ನಾನು ಹೋಗ್ತೀನಿ. ಅದಕ್ಕೆ ಮದ್ವೆ ಬೇಡ ಅಂತಿದ್ದು. ನೀವ್ ಹೇಳಿದ ತರ ಹುಡ್ಗನ್ ನೋಡೋ ಶಾಸ್ತ್ರ ನಡೆಯುತ್ತೆ, ಆದ್ರೆ ಯಾವ್ದೇ ಕಾರಣಕ್ಕೂ ಮದ್ವೆ ನಡೆಯಲ್ಲ. ಓಕೆ, ನಿನ್ ಮಾತನ್ನ ನಂಬ್ತೀನಿ ನಾನು. ಬಟ್ ನೀನ್ ನನಗ್ ಪರಿಚಯ ಆಗಿದ್ದು ಭದ್ರನ್ ಮೂಲಕ. ಅದೊಂದು ಬಿಟ್ರೆ ನಿನ್ ಬಗ್ಗೆ, ನೀನ್ ಯಾರು, ನಿನ್ ಹಿನ್ನೆಲೆ ಏನು, ಇದ್ಯಾವುದು ನನಗ್ ಗೊತ್ತಿಲ್ಲ. ಯಾವ ನಿಂದು? ನಿನ್ ಪೇರೆಂಟ್ಸ್ ಏನ್ ಮಾಡ್ತಾ ಇದಾರೆ? ಹೋಗಿ ಇಲ್ಲಿ ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಏನಾದ್ರು ನಿಮ್ಮವ್ರಿಗೆ ಗೊತ್ತಿದ್ಯಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.